ಕುಲಕರ್ಣಿ. ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಎಲ್ರು ವಿಧವಾಗಿರುವಂತಹ ಹೂ, ಹಣ್ಣು, ತರಕಾರಿ, ಪೂಜೆಗೆ ಏನೇನ್ ಬೇಕು ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಜನ ಆಗಮಿಸ್ತಿದ್ದಾರೆ. ಹಾಗಾಗಿ ನಾನ್ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ಮಲ್ಲೇಶ್ವರಂ ಹೆಸರುವಾಸಿ. ಪೂಜೆ ಪುನಸ್ಕಾರ ಈ ತರದ ಯಾವುದೇ ಸಾಮಗ್ರಿ ಬೇಕು ಅಂತ ಹೇಳಿದ್ರೆ ಜನರು ಮಲ್ಲೇಶ್ವರಂ ದ ಬೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಲ್ಲೇಶ್ವರಂ ಬಂದಿದ್ದೀನಿ. ಜನ ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ನಾನು ಖರೀದಿ ಮಾಡುವಂತಹ ಗ್ರಾಹಕರಿಗೆ ಜೊತೆಗೆ ಮಾರಾಟ ಮಾಡುವಂತವರಿಗೆ ಇಬ್ಬರಿಗೂ ಮಾತಾಡಿಸ್ತೀನಿ. ಬೆಲೆ ಏರಿಕೆ ಆಗಿದ್ಯಾ, ಈ ಸಲದ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ, ಸಂಕ್ರಾಂತಿ ಹಬ್ಬದ ಜೋಶ್ ಹೆಂಗಿದೆ, ಬನ್ನಿ ನೋಡೋಣ. ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ತುಂಬಾನೇ ಮಹತ್ವದ್ದು. ಹಾಗಾಗಿ ನೀವು ಕಬ್ಬಿನ ವ್ಯಾಪಾರ ಮಾಡ್ತಾ ಇದ್ದೀರಾ. ಹೆಂಗ್ ವ್ಯಾಪಾರ ನಡೀತಾ ಇದೆ? ಜನ ರೇಟ್ ಜಾಸ್ತಿ ಆಯ್ತು ಅಂತ ಜಾಸ್ತಿ ಆಗಿರೋದ್ರಿಂದ ಜನಗಳೇ ಬರ್ತಾ ಇಲ್ಲ ಮೇಡಮ್. ನಾವು ನೋಡಿ ಇಷ್ಟೊಳಗ ಖಾಲಿ ಆಗಿರೋ ಕಬ್ಬು ಇನ್ನು ಹಂಗೆ ಸ್ಟಾಕ್ ಇದೆ. ಜನನೇ ಇಲ್ಲ ಮೇಡಮ್. ಪಬ್ಲಿಕ್ ಇವಾಗ ನೀವು ಯೋಚನೆ ಮಾಡಿ, ಎಷ್ಟು ಜನ ಇವಾಗ ರೇಟ್ ಜಾಸ್ತಿ ಮಾಡೋದ್ರಿಂದ ಯಾರು ಬರ್ತಾರೆ ಮೇಡಮ್ ಕೊಳ್ಳಕ್ಕೆ? ಇದ್ದಂಗೆ ಇರುತ್ತೆ ಸ್ಯಾಲ್ರಿ. ಇವಾಗ ಬಂದ್ ಕೊಳ್ಳಿ ಅಂತ ಯಾರು ಬರಲ್ಲ ಮೇಡಮ್. ಪಬ್ಲಿಕ್ ಯಾರು ಬರಲ್ಲ. ಇವಾಗ ನಮಗೂ ಲಾಸು. ಇವಾಗ ಬೆಲೆ ಏರಿಕೆ ಮಾಡಿದ್ರಿಂದ ಜನಗಳಿಗೂ ಲಾಸು ಮೇಡಮ್. ಏನ್ ತಗೊಳಕಾಗತ್ತೆ, ಏನ್ ಮಾಡಕ್ಕಾಗತ್ತೆ ಹೇಳಿ? ಸ್ಯಾಲ್ರಿನ ಜಾಸ್ತಿ ಮಾಡಿದ್ರೆ ಓಕೆ ಮೇಡಮ್. ಏನು ಸ್ಯಾಲ್ರಿನ ಜಾಸ್ತಿ ಮಾಡಿಲ್ಲ ಅಂತ ತೊಂದರೆ ಆಗುತ್ತೆ ಮೇಡಮ್. ಅಂದ್ರೆ ಹಬ್ಬಕ್ಕೆ ಇದಂತೂ ತುಂಬಾ ಮಿನಿಮಮ್ ಆಗಿ ಬೇಕೇ ಬೇಕು ಕಬ್ಬು, ಸಂಕ್ರಾಂತಿ ಹಬ್ಬ. ಹೌದು ಅದು ಕೂಡ ತಗೊಳ್ತಾ ಇಲ್ಲ. ಹೌದು ಮೇಡಮ್. ಸಿಗುತ್ತೆ ಇಲ್ಲ ಅಂದಲ್ಲ. ಅಲ್ಲಿಂದ ಇಲ್ಲಿ ತರಷ್ಟೇ ಖರ್ಚು ಬಹಳ ಇರುತ್ತಲ್ಲ ಮೇಡಮ್. ಅದನ್ನೂ ಯೋಚನೆ ಮಾಡ್ಬೇಕು ನಾವು. ಅಲ್ಲಿಂದ ಇಲ್ಲಿ ತರಷ್ಟೇ ಖರ್ಚು ಜಾಸ್ತಿ ಇರುತ್ತೆ. ಇದೆಲ್ಲ ಮಂಡ್ಯ, ತಮಿಳ್ನಾಡು ಆ ಕಡೆಯಿಂದನೂ ತರಿಸ್ತೇವೆ ನಾವು, ಸರಿನಾ? ಇವಾಗ ಇಲ್ಲಿಂದ ಇವಾಗ ಹತ್ತತ್ರ ಮನೆಗಳೆಲ್ಲ ಸಿಗುತ್ತೆ. ಮನೆ ಹತ್ರನೂ ಅಲ್ಲಿ ಮಾರ್ಕೆಟ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಅಂದ್ರೆ ಸ್ವಲ್ಪ ಜನ ಬರೋದಿಲ್ಲ ಅಲ್ಲಿ. ಅಷ್ಟು ಮಲ್ಲೇಶ್ವರಂ ಬರ್ಬೇಕು, ಅಷ್ಟು ದೂರ ಹೋಗ್ಬೇಕಲ್ಲ ಅಂತಾನು ಯೋಚನೆ ಮಾಡ್ತಾರೆ. ಅಷ್ಟು ದೂರ ಹೋಗ್ಬೇಕಂದ್ರೆ ಇವಾಗ 100 ರೂಪಾಯಿ 200 ರೂಪಾಯಿ ಆಟೋಗೆ ಕೊಡ್ಬೇಕು. ಎಲ್ಲಿ ಮೇಡಮ್ ಬೆಲೆ? ಇಲ್ಲಿಗೂ ಅಲ್ಲಿಗೂ ಆಗದೇ ಇಲ್ಲ ಮೇಡಮ್. ಮೇಡಮ್ ಇಲ್ಲ ಮೇಡಮ್, 2000 ರೂಪಾಯಿ ವ್ಯಾಪಾರ ಮಾಡಿದೀನಿ ಮೇಡಮ್ ಬೆಳಗಿಂದ. ಅದು ಊಟಕ್ಕೆ ಒಂದ್ 500 ರೂಪಾಯಿ ಹೋಗುತ್ತೆ ನಮ್ಗೇನೆ. ಇವಾಗ 3 ಜನ ಊಟ ಕೆಲ್ಸಗಾರ ಇದೆ ನಾವು ಇಲ್ಲೇನೆ. 3 ಜನಕ್ಕೆ 500 ರೂಪಾಯಿ ಊಟಕ್ಕೆ ಹೋಗುತ್ತೆ. ಇನ್ನೇನ್ ಸಂಪಾದನೆ ಆಗುತ್ತೆ ಮೇಡಮ್? ಹೌದು ಮೇಡಮ್. ಎಲ್ಲಾ ಕಡೆನೂ ಬೆಲೆ ಜಾಸ್ತಿ ಇವಾಗ. ಎಲ್ಲದಕ್ಕೂ ಬೆಲೆನೇ ಜಾಸ್ತಿ ಇವಾಗ. ಏನೂ ಇಲ್ಲ, ನಿಮ್ ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡಿಸ್ಕೊಳ್ಳಿ ಅಂತ ಕೇಳ್ಬೋದು ಅಷ್ಟೇನೆ. ಇನ್ನೇನು ಇಲ್ಲ. ಸರ್ ಹೆಂಗಾಗ್ತಿದೆ ಸರ್ ವ್ಯಾಪಾರ? ವ್ಯಾಪಾರ ಈ ಸತಿ ಏನೋ ನಡೀತಲ್ಲ ಹಬ್ಬ ವ್ಯಾಪಾರ. ಸರ್ ಹಬ್ಬ, ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದ್ ಜೋಶ್ ಇರುತ್ತೆ. ಜನ ಎಲ್ಲ ಸೇರ್ಕೊಂಡು ಎಲ್ಲಾ ಖರೀದಿ ಮಾಡ್ತಾರೆ. ಯಾಕೆ ಆಗ್ತಿಲ್ಲ ಅನ್ಸುತ್ತೆ? ಎಲ್ಲಿ ಜನಗಳೆಲ್ಲ ಊರ್ ಕೊಟ್ಟದವ್ರಲ್ಲ, ಅವ್ರ ಊರ್ಗ ಏನ್ ವ್ಯಾಪಾರ ಅಂದಿಲ್ಲಿ? ಈಗ ನೆನ್ನ ತಂದಿರೋದು ನೆನ್ನ ಖಾಲಿ ಆಗ್ಬೇಕಂತ 7 ಬ್ಯಾಗ್ 8 ಬ್ಯಾಗ್ ಹೋಗ್ಬೇಕಾಯ್ತು. ಈಗ ಬೆಳಗ್ಗೆಂದ 2 ಬ್ಯಾಗ್ ಹೋಗಿಲ್ಲ. ಏನ್ ಮರನ ಇದ? ಹಿಂಗಾದ್ರೆ ಎಲ್ಲಿ ಮಾಡೋದು ಹೇಳ? ಸರ್ ಜನ ತರಹೇವಾರಿ ಹೂವ ನೋಡ್ಕೊಂಡು ತಗೊಂಡೇ ಬಿಡ್ತಾರಲ್ಲ ಸರ್. ಈ ಸತಿ ಏನಾಗಿದೆ ಅನ್ಸುತ್ತೆ? ಈ ಸತಿ ಏನಾಗಿತ್ತು ಅನ್ನೋದೇ ಗೊತ್ತಾಯ್ತಲ್ಲ. ಜನಗಳಿಗೆ ಕಾಸು ಇದ್ದದೋ ಇಲ್ವೋ ಏನು ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಬೆಲೆ ಏರಿಕೆ ಅಂತಾರಪ್ಪ ಅವರು. ಇಲ್ಲ 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 ಇಲ್ಲ, ಬೆಲೆ ಏನು ಏರಿಕೆ ಆಗಿಲ್ಲ. ಮಾಮೂಲ ನಡೀತಾ ಇರೋದು. ಅಂತ ಬೆಲೆ ಏನು ಆಗಿಲ್ಲ ಈ ಸತಿ. ಹೂವ ಅಂತ ಬೆಲೆ ಆಗಿದೆ. ಹೋದ ವರ್ಷನ ಅಷ್ಟಿಲ್ಲ ಬೆಲೆ. ಈ ಸತಿ ಕಡಿಮೆನೆ ಹೂವ. ನೆನ್ನೆ ಅಷ್ಟೇನು ವ್ಯಾಪಾರ ಇಲ್ಲ ನೋಡಿ. ನೆನ್ನೆದು ಇವತ್ತೇ ಮಾಡ್ತಾ ಇದೀವಿ. ಏನು ವ್ಯಾಪಾರ ಇಲ್ಲ. ಏನ್ ಮಾಡೋದು? ಬೆಲೆ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ಜಾಸ್ತಿ ಮಾಡೇ ಮಾಡ್ತಾರೆ. ಹಬ್ಬ ರೇಟ್ ಇದ್ದೇ ಇದೆ. ನಿನ್ನೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದಾಗ ಇವತ್ತು ಹಬ್ಬಕ್ಕೆ ಅಂತ ಜಾಸ್ತಿ ಮಾಡಿದ್ದಾರೆ. ಕೊಂಡ್ಕೊಳ್ಳೋರ್ಗೆ ಕಷ್ಟ ಆಗುತ್ತೆ, ಬಡವ್ರಿಗೆ ಕಷ್ಟ ಆಗುತ್ತೆ. ಇವ್ರಿಗೆ ಸಾವುಕಾರಿಗೆ ಓಕೆ ನಡೆಯುತ್ತೆ. ಆದ್ರೆ ಪಾಪ ಬಡವ್ರಿಗೆ ಇದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸರ್ ಅವ್ರದ್ದು ವ್ಯಾಪಾರನೇ ಆಗ್ತಿಲ್ಲ ಅಂತ ಹೇಳಿ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಇಲ್ಲ, ಅದು ಸುಳ್ಳು. ಜನ ಹಬ್ಬ ಮಾಡೋರು ಖಂಡಿತ ಹಬ್ಬ ಮಾಡೇ ಮಾಡ್ತಾರೆ. ಸಂಕ್ರಾಂತಿ ವರ್ಷಕ್ಕೆ ಒಂದೇ ಸತಿ ಬರೋದು. ಖಂಡಿತ ಜನ ಬಂದು ತಗೊಂತಾರೆ. ವ್ಯಾಪಾರ ಹಾಗೆ ಆಗುತ್ತೆ. ಸರ್ ನೀವು ಯಾವಾಗ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ನಾವಿಲ್ಲೇ ಇರೋದು ಲೋಕಲ್ಲೇ. ನಾವು ಮಾಮೂಲಿ ಮಲ್ಲೇಶ್ವರಂ ಬಂದೇ ಬರ್ತೀವಿ. ಎಲ್ಲೇ ಏನೇ ರೇಟ್ ಇದ್ರು ಒಂದು ಈ ಹಬ್ಬದ ಟೈಮಲ್ಲಿ ಮಲ್ಲೇಶ್ವರಂ ಬರೋದು ನಮ್ಗೆ ಒಂಥರ ಒಂದು ಖುಷಿ ಕೊಡುತ್ತೆ. ಇಲ್ಲಿ ಬಂದು ಏನೇ ತಗೊಂಡೋದ್ರು ಇಲ್ಲೇ ಬಂದು ತಗೊಂಡೋಗೋದು. ಈ ರೇಟ್ಸ್ ವಿಚಾರಕ್ಕೆ ಬರೋದಾದ್ರೆ ಸರ್, ಹೋದ ವರ್ಷ ಮತ್ತೆ ಈ ವರ್ಷ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ? ಇಲ್ಲ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಾನು ನೋಡ್ದಂಗೆ ಅಂತೋ ರೇಟ್ ಏನಿಲ್ಲ. ಹೂವು ಕಡಿಮೆ ಇದೆ. ನಾನು ಹೇಳ್ಬಾರ್ದು, ಹೂವು ಕಡಿಮೆ ಇದೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಹೂವು ಕಡಿಮೆ ಇದೆ. ರೇಟ್ ಇಲ್ಲ. ಸಂಕ್ರಾಂತಿ ಹಬ್ಬ ಜೋರು. ಸಂಕ್ರಾಂತಿ ಮೊದಲನೇದಾಗಿ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಗೂ ಅದು ಜೋರೆ ಅಂತ ಹೇಳ್ಬೋದು. ಖಂಡಿತ ಆಗಿದೆ.
ಬಟ್ ಏನ್ ಮಾಡೋದು, ಹಬ್ಬ ಮಾಡ್ಲೇಬೇಕಲ್ಲ, ಯು ಕೆನಾಟ್ ಸ್ಟಾಪ್ ಇಟ್ ಅಲ್ಲ. ಸಂಕ್ರಾಂತಿ ಅಂತ ಹೇಳಿದ್ರೆ ಎಲ್ರು ಹೂವು ಹಣ್ಣು ತರಕಾರಿ ತಗೋಬೇಕಂತ ಬಂದಿರ್ತಾರೆ, ಬಟ್ ರೇಟ್ಸ್ ಜಾಸ್ತಿ ಅಂತಿದ್ದಾರೆ. ವ್ಯಾಪಾರಸ್ಥರು ಇಲ್ಲ ರೇಟ್ ಜಾಸ್ತಿ ಇಲ್ಲ ಅಂತಾರೆ. ಇಲ್ಲ ಇಲ್ಲ, ಖಂಡಿತ ಜಾಸ್ತಿ ಆಗಿದೆ, 100% ಜಾಸ್ತಿ ಆಗಿದೆ ರೇಟ್ಸ್. ಈವನ್ ನಾವು ಎಳ್ಳು ಬೆಲ್ಲ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಅದೆಲ್ಲಾನು ಎವ್ರಿ ಇಯರ್ ನಾವು ಪರ್ಚೇಸ್ ಮಾಡೋರು. ಸೊ ವಿ ನೋ ದ ರೇಟ್ಸ್ ಹ್ಯಾವ್ ಡೆಫಿನೆಟ್ಲಿ ಗಾನ್ ಅಪ್. ಇಟ್ ಇಸ್ ಟಫ್ ಫಾರ್ ಮಿಡಲ್ ಕ್ಲಾಸ್ ಓನ್ಲಿ, ಬಟ್ ವಾಟ್ ಟು ಡೂ, ಒಂದ್ ವರ್ಷದಲ್ಲಿ ಒಂದ್ ಹಬ್ಬ ಮಾಡ್ಲೇಬೇಕು, ಮಾಡ್ತಾರೆ ಅಷ್ಟೇ ಜನ. ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ ಬೆಲೆ ಏರಿಕೆ ಸ್ಪೆಷಲಿ? ಖಂಡಿತ ಬೆಲೆ ಏರಿಕೆ ಇದೆ ಮೇಡಮ್. ಅಟ್ಲೀಸ್ಟ್ ಐ ವಿಲ್ ಟೆಲ್ ಒಂದು 30% ಅಷ್ಟಾರು ಏರಿಕೆ ಖಂಡಿತ ಇದೆ ಬೆಲೆ. ನೀವು ಯಾವಾಗಿಂದ ಬಂದ್ರಿ, ಎಲ್ಲಿಂದ ಬಂದಿದ್ದೀರಾ? ನಾನು ಐ ಆಮ್ born and brought up in Malleshwaram only. ಮಲ್ಲೇಶ್ವರಂ. Yeah, very much a Malleshwaram person, but now I have shifted from Malleshwaram. But then for all purchases, I come here only. Malleshwaram only. I'm used to this area so much, so I come here. ಹಬ್ಬ ಖರೀದಿ ಜೋರಿದೆ. ಏನೇನ್ ಖರೀದಿ ಮಾಡಿದ್ರಿ, ಎಲ್ಲಿಂದ ಬಂದಿದ್ರ? ನಾವು ನಾಗರಬಾವಿಯಿಂದ ಬಂದಿರೋದು. ಎಳ್ಳು ಬೆಲ್ಲ ಮಾಮೂಲಿ, ಇವಾಗೆಲ್ಲ ಬಿಸಿ ಇರೋದ್ರಿಂದ ನಾವು ಮಾಡ್ಕೊಳಕ್ ಆಗಲ್ಲ, ಹಂಗಾಗಿ ಇಲ್ಲಿ ತಗೊಳ್ತಾ ಇದ್ದೀನಿ. ಇದು ಬೆಲೆ ಏರಿಕೆ ಜಾಸ್ತಿ ಅಂತ ಬೆಲೆ ಏರಿಕೆ ಸ್ವಲ್ಪ ಜಾಸ್ತಿನೇ ಇದೆ, ಎಳ್ಳು ಬೆಲ್ಲ ಎಲ್ಲ ಜಾಸ್ತಿನೇ ಇದೆ. ಹೌದಾ? ಹೇಳಿ. ಮತ್ತೆ ಈ ಹೂವು ಹಣ್ಣು ತರಕಾರಿ ಸ್ಪೆಷಲಿ ಇದ್ರ ಬೆಲೆಗೆ ಏರಿಕೆ ಆಗಿದೆ, ಹೆಂಗ್ ತಗೋಬೇಕು ಅಂತ ಹೇಳಿ ಗ್ರಾಹಕರು ಒಂದ್ ಕಡೆ, ನಾವ್ ವ್ಯಾಪಾರಸ್ಥರು ಇಲ್ಲ ಆ ತರದ್ದೇನ್ ರೇಟ್ ಜಾಸ್ತಿ ಇಲ್ಲ, ಖಂಡಿತ ರೇಟ್ ಜಾಸ್ತಿನೇ ಇದೆ. ಏನು ಮಾಡಕ್ಕಾಗಲ್ಲ, ಈ ಬೆಲೆ ಏರಿಕೆ ಆದ್ರೂ ತಗೊಳ್ಳೇಬೇಕಾಗತ್ತಲ್ಲ. ಓಕೆ, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಮತ್ತೆ ಈ ವರ್ಷ ಸಂಕ್ರಾಂತಿ ಹಬ್ಬ ಏನ್ ವಿಶೇಷ? ಪ್ರತಿ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬ ಎಲ್ರು ಮಾಡ್ತಾರೆ, ಇಂಟ್ರೆಸ್ಟ್ ಆಗಿರ್ತಾರೆ. ಬಟ್ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಈ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಜನ ಅನ್ನಿಸ್ತಾ ಇದ್ದಾರೆ. ಓಕೆ, ಪ್ರತಿ ವರ್ಷ ಇಲ್ಲಿ ಬರ್ತೀವಿ, ಇನ್ನು ಟೈಮ್ ಇದೆಯಲ್ಲ, ಸೊ ಬರ್ಬೋದೇನೋ. ಓಕೆ, ಹೋದ್ ವರ್ಷ ಈ ವರ್ಷ ಡಿಫ್ರೆನ್ಸ್ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಜೋಶ್ ಜನರಲ್ಲಿ ಏನಾದ್ರೂ ಕಮ್ಮಿ ಆಗಿದೆ ಅಂತ ನಿಮ್ಗೆ ಇಲ್ಲ, ಕಮ್ಮಿ ಏನು ಆಗಿರಲ್ಲ, ಜೋಶ್ ಇರುತ್ತೆ. ಬಟ್ ಕೆಲವರೆಲ್ಲ ಬೇರೆ ಬೇರೆ ಏರಿಯಾದಲ್ಲಿ ಮಾಲ್ಗಳಲ್ಲೆಲ್ಲ ತಗೊಂಡ್ಬಿಡ್ತಾರೆ, ಹಂಗಾಗಿ ಇಲ್ಲಿ ಬರೋದು ಕಡಿಮೆ ಆಗಿದೆಯೇನೋ. ಬಟ್ ಇನ್ನ ಟೈಮ್ ಇದೆಯಲ್ಲ, ಬರ್ಬೋದು. ನಾನು ಆಗ್ಲೇ ಅನ್ಕೊಂಡೆ ಯಾಕೆ ಇಷ್ಟು ಜನ ಕಡಿಮೆ ಇದ್ದಾರೆ ಅಂತ ಅನ್ಕೊಂಡೆ. ಬಟ್ ತುಂಬಾ ಕ್ರೌಡ್ ಆಗಿರುತ್ತೆ ಈ ಏರಿಯಾದ್ದು, ಎಲ್ಲ ಹಬ್ಬದಲ್ಲೂ ಕ್ರೌಡ್ ಇರುತ್ತೆ. ಬಟ್ ಇವತ್ತೇನೋ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ ನನಗೆ. ಓಕೆ ಮ್ಯಾಮ್, ಬಿಬಿ ನ್ಯೂಸ್ ಕಡೆಯಿಂದ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ನಿಮ್ಗೂ ಸಹ. ಏನ್ ಹೇಳಂಗಿಲ್ಲ, ರೈತರು ಸ್ವಲ್ಪ ಎಲ್ಲ ಸಿಗ್ಬೇಕಲ್ಲ ಅವಕಾಶಗಳೆಲ್ಲ, ಎಲ್ಲ ನಾವೇ ತಗೊಂಡು ರೈತರು ಖುಷಿ ಪಡೋದು ಯಾವಾಗ. ಸರ್, ಹೋದ್ ವರ್ಷ ಮತ್ತೆ ಈ ವರ್ಷ ಕಂಪೇರ್ ಮಾಡಿದ್ರೆ ಖರೀದಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ, ಜನ ಬರ್ತಾ ಇಲ್ಲ ಅಂತ. ಜನ ಎಲ್ಲ ಮಾಡಲಿಂಗ್ ಮಾಡ್ಕೊಂಡು ಮನೇಲೆ ಇರ್ತಾರೆ, ಸಂಕ್ರಾಂತಿ ಬೆಲೆ ಗೊತ್ತಿಲ್ಲ ಅವರಿಗೆ. ಮಾಡ್ಲಿಂಗ್ ಮಾಡ್ಕೊಂಡು ನನಗೆ. ಓಕೆ ಸರ್, ಹಳ್ಳಿ ಮನೆ ಹತ್ರ ಊಟ ಮಾಡ್ತಾರೆ, ಹಬ್ಬದ ಬೆಲೆನೇ ಗೊತ್ತಿಲ್ಲ ಅವ್ರಿಗೆ. ತುಂಬಾ ಚೆನ್ನಾಗಿ ನಡೀತಿದೆ, ಜನ ಜಾಸ್ತಿ ಇದಾರೆ ಮಲ್ಲೇಶ್ವರಂ ಅಲ್ಲಿ, ಎಲ್ಲ ನಿಧಾನ ಓಡಾಡ್ರಿ, ಟ್ರಾಫಿಕ್ ಜಾಸ್ತಿ ಇದೆ. ಆಟೋದವ್ರು ಸ್ವಲ್ಪ ಸಹಕರಿಸ್ಬೇಕು, ಆಳು ನೋಡಿದ್ರೆ ಗಾಡಿ ತೆಗಿಯಲ್ಲ ಆಟೋದವರು. ಗೆಲ್ಲಿ ಸರ್, ಸಂಕ್ರಾಂತಿ ದಿನಾನು ಆಟೋ ಓಡಿಸ್ತಿದ್ದೀರಾ? ಓಡಿಸ್ಲೇಬೇಕಲ್ಲ ಮೇಡಮ್, ಓಡಿಸ್ಲೇ ಜೀವನ ನಡೆಯಲ್ವಾ. ಖರೀದಿ ಎಲ್ಲ ಯಾವಾಗ ಮಾಡ್ತಾ ಇದ್ದೀರಾ? ಖರೀದಿ ಮನೆಯವ್ರು ಮಾಡ್ಕೊಂತಾರೆ, ನಾವು ಬೇರೆ ನಮ್ ಡ್ಯೂಟಿ ಮಾಡ್ತಾ ಇದೀವಿ. ಬೆಲೆ ಏರಿಕೆ ಆಗಿದೆ ಅಂತ ಅನ್ಸುತ್ತೆ? ಸ್ವಲ್ಪ ಆಗಿದೆ ಮೇಡಮ್. ಚೆನ್ನಾಗಿ ನಡೀತಾ ಇದೆ. ಮಲ್ಲೇಶ್ವರಂ ಮಾರ್ಕೆಟ್ ಫೇಮಸ್ ಅಲ್ವಾ, ಎಲ್ಲಿ ಇದೆ ಎಲ್ಲದಕ್ಕೂ. ಹೌದು. ಲಾಸ್ಟ್ ಇಯರ್ ಗಿಂತ ಈ ಇಯರ್ ಬೆಲೆ ಏರಿಕೆ ಜಾಸ್ತಿ ಅಂತಾರೆ, ಅದ್ರ ಬಗ್ಗೆ? ಅದು ಎಲ್ಲಾದ್ರಲ್ಲೂ ಇದೆ ಅಲ್ವಾ. ಓಕೆ, ಹೂವು ಹಣ್ಣು ತರಕಾರಿ ಜಾಸ್ತಿ ರೇಟ್ಸ್. ಅದು ಹಬ್ಬಕ್ಕೆ ಯಾವಾಗ್ಲೂ ಜಾಸ್ತಿ ಆಗೇ ಬಿಡುತ್ತೆ, ಏನ್ ಮಾಡೋದು, ತಗೊಂಡೇ ಆಗ್ಬೇಕು, ಎಷ್ಟಾದ್ರೂ ಸ್ವಲ್ಪ ಆದ್ರೂ ತಗೊಳ್ಬೇಕು. ಓಕೆ, ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಹೋದ್ ವರ್ಷ ಈ ವರ್ಷ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಅಂತದೇನ್ ಅನ್ಸಲ್ಲ, ನಾವು ಸೇಮ್ ಮಾಡ್ತೀವಿ, ಯೂಶುವಲ್ ಮಾಡೋದೇ ಮಾಡ್ತೀವಿ. ಓಕೆ, ಮಲ್ಲೇಶ್ವರಂ ಅಲ್ಲಿ ಖರೀದಿ ಮಾಡೋರ್ ಜನಸಂಖ್ಯೆ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ? ಇಲ್ಲ ಎಲ್ಲೆಲ್ಲಿಂದಾನು ಬರ್ತಾರಲ್ಲ ಮಲ್ಲೇಶ್ವರಂಗೆ, ಖಂಡಿತ ಬರ್ತಾರೆ, ಇಲ್ಲ ಅಂತ ಏನಿಲ್ಲ. ಎಷ್ಟು ಬೇಸಿಕ್ ಮಾಡೋದ್ ಮಾಡೇ ಬರ್ಬೇಕು. ನೀವೆಲ್ಲಿಂದ ಬಂದಿದ್ದೀರಾ? ನಾ ಇಲ್ಲೇ ಮಲ್ಲೇಶ್ವರಂ. ಓಕೆ, ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ. ಆಗ್ತಾ ಇದೆ, ನೆವರ್ ಎಂಡಿಂಗ್ ಅದು. ಹಬ್ಬ ಮುಗಿದ್ರು ಶಾಪಿಂಗ್ ಮುಗಿಯಲ್ಲ, ಹಂಗಾಗಿದೆ ಅದು. ಓಕೆ, ರೇಟ್ಸ್ ಜಾಸ್ತಿ ಆಗಿದೆ ಅಂತ? ಜಾಸ್ತಿ ಆಗಿದೆ, ಹೌದು. ಅವ್ರಿಗೂ ಇದೇ ಟೈಮ್ ಅಲ್ವಾ ಜಾಸ್ತಿ ಮಾಡಕ್ಕೆ, ಗೋಯಿಂಗ್ ಆನ್. ನಾವು ವಿಧಿ ಇಲ್ಲ, ತಗೊಳ್ಳೇಬೇಕು. ಸೊ ವಿ ಆರ್ ಟೇಕಿಂಗ್. ಹೋದ್ ವರ್ಷಕ್ಕಿಂತ ಈ ವರ್ಷ ಜನ ಕಮ್ಮಿ ಆಗಿದ್ದಾರೆ ಅಂತಿದ್ದಾರೆ. ಎಲ್ಲ ಇದಾರಲ್ಲ ಜನ, ಸಿಕ್ಕಾಪಟ್ಟೆ ಇದಾರೆ. ಇನ್ನ ಹೋಗ್ತಾ ಹೋಗ್ತಾ ಜನ ರಶ್ ಜಾಸ್ತಿ ಆಗತ್ತೆ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹೆಂಗೆ ನಡೀತಾ ಇದೆ ವ್ಯಾಪಾರ? ಹಬ್ಬದ ವಾತಾವರಣ ತುಂಬಾ ಡಲ್ ಇದೆ, ಡಲ್ ಇದೆನಾ? ವ್ಯಾಪಾರ ಕಡಿಮೆ ಇದೆ. ಅಲ್ಲ, ಜನ ಇಷ್ಟೊಂದಿದೆ. ಇಷ್ಟು ವರ್ಷಕ್ಕಿಂತ ಇವಾಗ ಕಡಿಮೆ ಇದೆ, ವ್ಯಾಪಾರ ಕಡಿಮೆ ಇದೆ ಈ ಸಾರಿ.
ಜನ ಕಮ್ಮಿ ಆಗಿದ್ದಾರೆ ಅಂತಿದ್ದಾರೆ. ಹೌದು, ಕಡಿಮೆ ಆಗಿದೆ. ಅಂದ್ರೆ ಎಲ್ಲ ಕಡೆ ಎಲ್ಲ ಐಟಮ್ ಸಿಗುತ್ತೆ. ಮುಂಚೆ ತುಂಬಾ ಎಲ್ಲ ಇಲ್ಲೇ ಬರ್ತಿದ್ರು, ಇವಾಗೆಲ್ಲ ಅಲ್ಲಲ್ಲಿ ಡೈವರ್ಟ್ ಆಗ್ಬಿಟ್ಟಿದೆ. ಈಗ ಬಿಸ್ನೆಸ್ ಸ್ವಲ್ಪ ಕಡಿಮೆ. ಓಕೆ, ಎಸ್ಪೆಷಲಿ ಹೂವು, ಹಣ್ಣು, ತರಕಾರಿ ಇದ್ರ ಬೆಲೆ ಅದು ಜಾಸ್ತಿ ಜಾಸ್ತಿ ಆಗಿ ಬೆಲೆನೂ ಜಾಸ್ತಿ ಆಗಿದೆ, ಜನ ಬರೋದು ಕಡಿಮೆ ಆಗಿದೆ. ಈ ವರ್ಷನೇ ಫಸ್ಟ್ ಹೀಗಾಗಿರೋದು. ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಡೌನ್ ಆಗಿದೆ. ಓಕೆ ಸರ್, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಹಬ್ಬದ ಜೋಶ್ ಜನರಲ್ಲಿ ಎಲ್ಲೋ ಕಮ್ಮಿ ಆಗಿದೆನಾ? 100% ಕಡಿಮೆ ಆಗಿದೆ. ಯಾಕಂತಂದ್ರೆ ನಾವು ಎಷ್ಟು ವರ್ಷ ನೋಡಿವಲ್ಲ ಮಲ್ಲೇಶ್ವರಂ, ಒಂದು 30 years ಇಂದ ನೋಡ್ತಾ ಬಂದಿವಿ. ಬಟ್ ಇವಾಗ ತುಂಬಾ ಚೇಂಜ್ ಆಗಿದೆ ಬಿಸ್ನೆಸ್ ಎಲ್ಲ ರೀತಿಲೂ. ಜನಕ್ಕೆ ಏನಂದ್ರೆ ಅಲ್ಲಲ್ಲೇ ಎಲ್ಲ ಪ್ರಾಡಕ್ಟ್ ಸಿಗತ್ತಲ್ವಾ, ಹಾಗಾಗಿ ಬರೋದು ಇಲ್ಲಿ ಪರ್ಚೇಸ್ ಮಾಡಕ್ ಬರೋದು ತುಂಬಾ ಕಡಿಮೆ ಆಗಿದೆ. ಮುಂಚೆ ತುಂಬಾ ಜನ ಬರ್ತಿದ್ರು, ಈಗ ಹಬ್ಬದ ಬಿಸ್ನೆಸ್ ಅಷ್ಟೊಂದು ಈ ಸರಿ ಇಲ್ಲ. ಓಕೆ, ನಿಮ್ದು ಸ್ಟೇಷನರಿ ಫ್ಯಾನ್ಸಿ ಓಕೆ, ಇದೆಲ್ಲ ನಡೀತಿದ್ಯಾ ಸರ್ ಅಥವಾ ಇಲ್ಲ, ಇದು ಡಲ್ ಇದೆ. ಒಂದ್ ವಾರ ಮುಂಚೆ ನಡೆದ್ ಬಿಡುತ್ತೆ, ಸಂಡೇ ಸಾಟರ್ಡೆ ನಡೆದ್ ಬಿಡುತ್ತೆ, ಸಾಟರ್ಡೆ ಸಂಡೇ, ಆಮೇಲೆ ತಿರ್ಗಾ ಡೌನ್ ಆಗ್ಬಿಡುತ್ತೆ. ವ್ಯಾಪಾರ ಎಲ್ಲ ಹೆಂಗ್ ನಡೀತಿದೆ ಸರ್? ಅಷ್ಟಕ್ಕಷ್ಟೇ ಮೇಡಮ್, ಏನು ವ್ಯಾಪಾರ ಏನಿಲ್ಲ. ಹೂವುಗಳು ಎಲ್ಲ ಬೆಲೆಗಳು ಏನಿಲ್ಲ. ರೈತರುಗಳು ತಂದ್ರೆ ಅರ್ಧಕ್ಕರ್ಧ ಲಾಸೇ. ಇಲ್ಲೂ ವ್ಯಾಪಾರಗಳು ಅಷ್ಟೇ, ಹೋದ್ರೇನೋ ಪರವಾಗಿಲ್ಲ. ಜನ ಕಾಸ್ಟ್ಲಿ ಅಂತಿದ್ದಾರೆ. ಅದೇ ಇವತ್ತೆಲ್ಲ ಹಬ್ಬ ಅಂತ ಅಂದ್ಬಿಡ್ತಲ್ಲ, ಒಂದ್ ಸ್ವಲ್ಪ ಇದೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು. ಮಲ್ಲೇಶ್ವರಂ ಅಲ್ಲಿ ಯಾವಾಗ್ಲೂ ಜನ ಇರ್ತಾರೆ, ಇವತ್ತು ಯಾಕೆ ಖಾಲಿ ಹೊಡಿತಿದೆ ಏನಂತ ಗೊತ್ತಿಲ್ಲ, ಅದಕ್ಕೇನೆ ಹೇಳ್ತಾ ಇಲ್ವಾ, ವ್ಯಾಪಾರ ಎಲ್ಲ ಫುಲ್ ಡಲ್ ಅಂತ ಹೇಳ್ತಾ ಇಲ್ವ. ಜನ ಏನ್ ಅಂತಾರೆ ಸರ್? ಅಂದ್ರೆ ರೇಟ್ ಸಲುವಾಗಿ ತಗೊಳ್ತಾ ಇಲ್ವಾ ಅಥವಾ ಜನನೇ ಏನಂತ ಜನನೇ ಬರ್ತಾ ಇಲ್ಲ. ಮಲ್ಲೇಶ್ವರಂ ಅಲ್ಲಿ ಯಾವಾಗ್ಲೂ ಜನ ಅಲ್ವಾ ಸರ್? ಇವತ್ ಯಾಕೆ ಈ ಹಬ್ಬ? ಈ ಚಳಿ ಬರಲ್ಲ ಯಾರು. ಈ ನಮಗೂ ಶಿವರಾತ್ರಿ ಕಳೆದ್ಬಿಟ್ರೆ ಯುಗಾದಿ ಬಂದ್ರೆ ಅವಾಗ ಬರ್ತಿದ್ದಪ್ಪ. ಜನಗಳು ಬರ್ತಾರೆ, ಹಬ್ಬನು ಸಾಕಲ್ಲ, ಜನಗಳು ಯಾವಾಗ ಗೊತ್ತಾಗ್ತಾರೆ. ಹೋದ್ ವರ್ಷ ಈ ವರ್ಷ ವ್ಯಾಪಾರ ಹೆಂಗ್ ನಡೀತಿದೆ? ಈ ವರ್ಷ ಏನಿಲ್ಲ ವ್ಯಾಪಾರ ಏನಿಲ್ಲ ಬಿಡಿ ಮೇಡಮ್. 500 ರೂಪಾಯಿ ಇದ್ರೆ ಹಬ್ಬ ಆಗೋಗುತ್ತೆ. ಎಲ್ಲ ಕಮ್ಮಿ ಇದೆ, ಏನ್ ತಲೆ ಕೆಸ್ಕೊಂಡಂಗೆ ಏನಿಲ್ಲ. ಹೋದ ವರ್ಷ 400 ರೂಪಾಯಿ ಕೆಜಿ ಇತ್ತು ಶಾವಂತಿಗೆ, ಇವತ್ತು 50 ರೂಪಾಯಿ ಇದೆ. 500 ರೂಪಾಯಿ ಇದ್ರೆ ಹಬ್ಬ ಆಗೋಗ್ಬಿಡುತ್ತೆ. ತಲೆ ಏನ್ ಕೆಡ್ಸ್ಕೊಂಡಂಗೆ ಏನಿಲ್ಲ, ಏನ್ ಬೆಲೆ ಏನಿಲ್ಲ. ಹೋದ್ಸತಿ 400 ರೂಪಾಯಿ ಇತ್ತು ಶಾವಂತಿಗೆ ಕೆಜಿ. ಮಲ್ಲಿಗೆ ಹೂವು 2000 ರೂಪಾಯಿ ಇತ್ತು ಕೆಜಿ. ಇವತ್ತು 50 ರೂಪಾಯಿ. ಇವಾಗ ಬಂದಿದೀವಿ, ನೋಡ್ಬೇಕು. ಜೋಶಲ್ಲಿದ್ದೀರಾ? ಒಟ್ಟಲ್ಲಿ ಜೋಶಾಗಿ ಯಾವಾಗ್ಲೂ ಇರ್ತೀವಿ. ಜೋಶಲ್ಲಿ ಇದಾರೋ ಗೊತ್ತಿಲ್ಲ, ನಾವ್ ಜೋಶಲ್ಲಿ ಇದೀವಿ. ಎಲ್ಲ ಕಮ್ಮಿ ಇದೆಯಲ್ಲ, ತಲೆ ಯಾರು ಜನನೇ ಇಲ್ವಲ್ಲ, ಎಲ್ಲ ಊರ್ಗ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಹಳ್ಳಿಗಳ ಕಡೆನೆ ತಾನೆ ಜಾಸ್ತಿ ಹಬ್ಬ. ಮಲ್ಲೇಶ್ವರಂ ಅಲ್ಲಿ ಯಾವಾಗ್ಲೂ ಜನ ಬರ್ತಾನೆ ಇರ್ತಾರೆ ಹಬ್ಬ ಅಂದ ತಕ್ಷಣ. ಈ ವರ್ಷ ಯಾಕೋ ಜನ ಕಮ್ಮಿ ಇದಾರೆ, ಡಲ್ ಅಂತ ಹೇಳಿ ಊರ್ಗ್ ಹೊಟ್ಟೋಗ್ಬಿಟ್ಟಿದ್ದಾರೆ ಮೇಡಮ್. ಅವರೆಲ್ಲ ಊರಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅಲ್ಲ ಹಬ್ಬ ಜೋರಲ್ವಾ ಹಳ್ಳಿಗಳ ಕಡೆ? ಇದೇ ತಾನೇ ಅವ್ರಿಗೆ ಜೋರಾಗಿರೋದು ಹಬ್ಬ. ಇಲ್ಲೇನಿದೆ, ಬರೀ ಹೂವ ತಗೊಂಡೋಗ್ತಾರೆ, ಮನೆ ಮಂದಿ ಮಾತ್ರ ಹಬ್ಬ ಮಾಡ್ಕೊಂತಾರೆ. ಅಲ್ಲಿ ಎಲ್ಲಾರು ಇರ್ತಾರಲ್ಲ, ಹೊಟ್ಟೋಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ವ್ಯಾಪಾರ ಈ ಸಲ ಕಮ್ಮಿನೇ. ಸ್ವಲ್ಪ ಜನ ಇಲ್ಲ. ಇಷ್ಟು ಇದೆಲ್ಲ ಇದಾಗ್ಬಿಡ್ತಾ ಇತ್ತು, ಮೇಲೆಲ್ಲ ಕ್ಲೋಸ್ ಮಾಡ್ಬಿಡ್ತಾ ಇದ್ರು ಜನಕ್ಕೆ. ಇವತ್ತೇನ್ ಅಂತ ಒಂದ್ ಜನ ಏನ್ ಹೇಳ್ಕೊಳಂಗೇನಿಲ್ಲ. ಯಾಕನ್ಸುತ್ತೆ ಅಂದ್ರೆ ಇನ್ ಮುಂದಕ್ಕೆಲ್ಲ ಹಿಂಗೆ ಅನ್ಸುತ್ತೆ ಮೇಡಮ್. ಎಲ್ಲ ಇನ್ ಮುಂದಕ್ಕೆ ಹಿಂಗೇನ, ಎಲ್ಲ ಆನ್ಲೈನ್ ಅಲ್ವಾ ಇವಾಗ. ಆನ್ಲೈನ್ ಅಲ್ಲೇ ಹಬ್ಬನು ಮಾಡ್ಕೊಬಿಡ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಏನಿಲ್ಲ. ಅಂದ್ರೆ ಎಲ್ಲಿ ಹಬ್ಬನೂ ಏನು ಮಾಡೋದ್ ಬೇಡ, ಸ್ಯಾಲ್ರಿನೂ ಕಮ್ಮಿ, ಲೀವು ಇಲ್ಲ. ಹೌದು ಮೇಡಮ್, ಲೀವ್ ಇದ್ರೂನು ಸ್ಯಾಲ್ರಿ ಇವಾಗ ಎಲ್ಲ ಒಂದು 10,000 ರೂಪಾಯಿ ಸ್ಯಾಲ್ರಿ ತಗೊಂಡವ್ರು ಇರ್ತಾರಲ್ಲ. ಅದ್ರಲ್ಲಿ ಹಬ್ಬ ವರ್ಷ ಇಡೀ ಹಬ್ಬ ನಮ್ಗೆ ಕನ್ನಡದವ್ರಿಗೆ. ಅದೆಲ್ಲ ಖರ್ಚು ಮಾಡ್ಬಿಟ್ರೆ ಮನೆ ಮೇಂಟೈನ್ ಏನ್ ಮಾಡ್ಕೊಂತಾರೆ? ಇವಾಗ ಮನೆ ಬಾಡಿಗೆನೂ ಕಮ್ಮಿ ಇರಲ್ಲ, 10,000 15,000 ರೂಪಾಯಿ ಇರುತ್ತೆ. ಹಂಗಾಗಿ ಎಲ್ಲ ಒಂದ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅಂತೂ ಗ್ರಾಹಕರಿಗೆ ಅರ್ಥ ಮಾಡ್ಕೊಂಡ್ ಮಾತಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಎನಿವೇಸ್ ನಮ್ಮ ಬಿಬಿ ನ್ಯೂಸ್ ಕಡೆಯಿಂದ ನಿಮ್ಗೆ ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಮೇಡಮ್, ನಿಮಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಕನ್ನಡದವ್ರಿಗೆ ಹೊಸ ವರ್ಷ ಎಲ್ಲಾರ್ಗು ಚೆನ್ನಾಗತ್ತೆ. ಎಲ್ಲಾರ್ಗು ನಿಮ್ಗೂ ಚೆನ್ನಾಗಾಗ್ಬೇಕು, ಎಲ್ಲಾ ಜನಗಳಿಗೂ ಚೆನ್ನಾಗಾಗ್ಬೇಕು. ಅಲ್ಲ ಸರ್, ರೇಟ್ ಎಲ್ಲ ಜಾಸ್ತಿ ಆಗಿದೆ. ರೇಟ್ ಅಂದ್ರೆ ಮಲ್ಲೇಶ್ವರಂ ಸಮುದ್ರ ಇದ್ದಂಗೆ, ಇಲ್ಲಿ ಹೇಳ್ದಷ್ಟೇ ಕೊಡ್ಬೇಕು. ಯಶವಂತಪುರ ಆದ್ರೆ ನಾರ್ಮಲ್ ರೈಟ್. ಇಲ್ಲಿ ರೇಟ್ ಜಾಸ್ತಿನೇ ಮೇಡಮ್. ಒಂದ್ ಆಪಲ್ ತೊಗೊಳ್ಳಿ, ಹಣ್ಣು ತೊಗೊಳ್ಳಿ, ಹೂವು ತೊಗೊಳ್ಳಿ, ಎಲ್ಲ ಬಹಳ ರೇಟ್. ಯಾಕಂದ್ರೆ ಇಲ್ಲಿ ಹೇಳ್ದಷ್ಟೇ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ತೊಗೊಂತಾರೆ ಅಂತ ಎಲ್ಲಾರ್ಗು ಗೊತ್ತು. ಸರ್, ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿನೇ. ಮತ್ತೆ ಜನನು ಕಮ್ಮಿ ಆಗಿದ್ದಾರೆ. ಜನ ಕಮ್ಮಿ ಆಗಿದ್ದಾರೆ, ಎಲ್ಲಾರ್ಗು ಟೆನ್ಷನ್ ಅಲ್ಲ, ಎಲ್ಲಾರ್ಗು ಟೆನ್ಷನ್. ಯಾರು ಬಹಳ ಮುಂಚೆ ಎಲ್ಲ ಬಹಳ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಎಲ್ಲ ರೊಟೇಷನ್ ಇಲ್ಲವಲ್ಲ, ರೋಲಿಂಗು, ರೇಟ್ ಜಾಸ್ತಿ. ಮನೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ರೇಟ್ ಜಾಸ್ತಿ ಅದು ಇರೋದ್ರಲ್ಲಿ ಜಾಸ್ತಿ ಮಾಡೋದು, ಸ್ವಲ್ಪ ಕಮ್ಮಿಯಲ್ಲಿ ಮಾಡ್ತಾವ್ರೆ ಅಷ್ಟೇ.
ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ರೇಟ್ ಜಾಸ್ತಿನೇ. ಯಶವಂತಪುರ ಆದ್ರೆ ಬಟ್ರು ಪರವಾಗಿಲ್ಲ ಮೇಡಮ್. ಈಗ ನೋಡಿ ಬಾಡಿಗೆ ಇಲ್ಲ, ಹೋಗ್ತಾ ಇದೀವಿ ಈಗ, ಚೆನ್ನಾಗಿ ನಡೀತಾ ಇದೆ. ರೇಟ್ ಎಲ್ಲ ಜಾಸ್ತಿ ಅಂತಿದ್ದಾರೆ. ಎಲ್ಲ ರೇಟ್ ನಮಗೆ ಗೊತ್ತಿಲ್ಲ, ಅವರು ಬಂಡವಾಳ ಹಾಕಿದ್ದಾರೆ, ರೇಟ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಹಬ್ಬದ ಸಂಭ್ರಮ. ಎಲ್ಲ ಕಡೆ ಶುಗರ್ ಕೇನ್ಸು, ಎಳ್ಳು ಬೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಏತ್ಕೊಳೋಸಲ್ಲಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಓಕೆ, ಜನ ಯಾವಾಗ್ಲೂ ಮಲ್ಲೇಶ್ವರಂ ಅಲ್ಲಿ ಇರ್ತಾರೆ, ಆದ್ರೆ ಈ ವರ್ಷ ಎಲ್ಲೋ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ, ರೇಟ್ಸ್ ಜಾಸ್ತಿ ಅಂತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೇನಿಲ್ಲ, ಮಲ್ಲೇಶ್ವರಂ ಯಾವಾಗ್ಲೂ ಹಾಟ್ಸ್ಪಾಟ್. ಇಲ್ಲಿ ಎಲ್ಲಾ ತರದ್ದು ಸಿಗುತ್ತೆ, ನಿಮ್ ಕಮ್ಮಿದು ಸಿಗುತ್ತೆ, ಜಾಸ್ತಿನೂ ಸಿಗುತ್ತೆ. ಮಲ್ಲೇಶ್ವರಂ ಇಸ್ ಆಲ್ವೇಸ್ ಹಾಟ್ಸ್ಪಾಟ್. ಸೊ ಎಲ್ಲಾರು ಬನ್ನಿ ಮಲ್ಲೇಶ್ವರಂಗೆ. ಓಕೆ, ಈ ಸತಿ ನಿಮ್ ಮನೇಲಿ ಹಬ್ಬ ಎಷ್ಟ್ ಜೋರು? ಪ್ರತಿ ಸತಿ ತರಾನೇ ಈ ಸತಿನೂ ಜೋರ. ಹಬ್ಬದ ಖರೀದಿ ಹೆಂಗ್ ನಡೀತಾ ಇದೆ? ಜೋರಾಗಿ ನಡೀತಾ ಇದೆ, ಚೆನ್ನಾಗಿದೆ. ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಜನ ಕಮ್ಮಿ ಆಗಿದ್ದಾರೆ ಅಂತಿದ್ದಾರೆ ಹಬ್ಬ ಖರೀದಿ ಮಾಡಕ್ಕೆ. ಜನ ಕಡಿಮೆ ಆಗಲ್ಲ, ಹಬ್ಬ ಜೋರಾದಷ್ಟು ಜನ ಜೋರಾಗಿರ್ತಾರೆ. ಹೌದಾ? ರೇಟ್ಸ್ ಎಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ಜಾಸ್ತಿ ರೇಟ್ಸ್ ಯಾವಾಗ್ಲೂ ಜೋರೇ ಮೇಡಮ್, ರೇಟ್ಸ್ ಯಾವತ್ತೂ ಕಡಿಮೆ ಆಗಲ್ಲ. ಸುಮಾರಂಗ್ ಮಾಡ್ತಾ ಇದೀವಿ, ಪರವಾಗಿಲ್ಲ. ಕೆಲವು ಕಡೆ ಬೆಲೆ ಜಾಸ್ತಿ ಇದೆ, ಕೆಲವು ಕಡೆ ನಮಗೆ ತಕ್ಕಂಗಿದೆ. ಸೊ ನಾವ್ ಮೇಲ್ಗಡೆಯಿಂದ ಕೆಳಗಡೆ ಹೋಗೋದ್ ಒಂದ್ ರೇಟ್ ಇರುತ್ತೆ, ಕೆಳಗಿಂದ ಮೇಲ್ಗಡೆ ಹೋಗೋದ್ ಒಂದ್ ರೇಟ್ ಇರುತ್ತೆ. ನಮ್ ಬಜೆಟ್ ನೋಡ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗ್ತಾ ಇರೋದು. ಮಾಡ್ಲೇಬೇಕಲ್ಲ, ಸಂಪ್ರದಾಯ ನಿಲ್ಸಕ್ಕಾಗಲ್ಲ. ಸೊ ಹಬ್ಬ ಏನಂತ ತೋರಿಸ್ಬೇಕಂತಂದ್ರೆ ಅಟ್ಲೀಸ್ಟ್ ನಾವ್ ಅದಕ್ಕೋಸ್ಕರನಾದ್ರೂ ಮಾಡ್ಲೇಬೇಕು. ಇವಾಗಿನ ಜನ ಏನೋ ಬೆಲೆ ಜಾಸ್ತಿ, ಆ ಜಾಸ್ತಿ, ಈ ಜಾಸ್ತಿ ಅಂತಾರೆ. ಬಟ್ ಹಂಗ ಅನ್ಬಿಟ್ಟು ನಮ್ ಕಲ್ಚರ್ನ ನಾವ್ ಬಿಡಕ್ ಆಗೋದಿಲ್ಲ. ವರ್ಷಕ್ಕೊಂದ್ ಬರೋ ಹಬ್ಬ ಮಾಡ್ಲೇಬೇಕು. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಓಕೆ, ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ಜನ ಇಲ್ಲ ಅಂತಾರೆ ಮಲ್ಲೇಶ್ವರಂ ಅಲ್ಲಿ. ಹೌದು ಆಕ್ಚುಲಿ ಜನ ಇಲ್ಲ, ಕಡಿಮೆ ಆಗಿದ್ದಾರೆ. ಇಲ್ಲಾಂದ್ರೆ ಕಾಲಿಡಕ್ ಆಗ್ತಾ ಇರ್ಲಿಲ್ಲ. ಏನಂತ ಅದೇ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ನಾನ್ ಮನೆ ಬಿಟ್ಟಿದ್ದೆ 4-5 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಅಷ್ಟು ರಶ್ ಇರೋದು. ಇದ್ ಕಡೆ ಗಾಡಿಗಳು ಬಿಡ್ತಾ ಇರ್ಲಿಲ್ಲ ಯಾವ ಹಬ್ಬಕ್ಕೂ. ರಶ್ ಕಡಿಮೆ ಇದೆ, ಗೊತ್ತಿಲ್ಲ. ವೀಕ್ ಡೇಸ್ ಇರ್ಬೋದು, ಆಮೇಲೆ ಸಂಜೆ ಮೇಲೆ ಆದ್ರೂ ಆಗ್ಬೋದು. ಓಕೆ, ಬಟ್ ರಶ್ ಕಡಿಮೆ ಇದೆ. ಓಕೆ, ನಮ್ ಬಿಬಿ ನ್ಯೂಸ್ ಕಡೆಯಿಂದ ನಿಮ್ಗೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಜೋಶ್ ಜನರಲ್ಲಿ ಹೇಗಿದೆ, ವ್ಯಾಪಾರಸ್ಥರ ಜೋಶ್ ಹೆಂಗಿದೆ ಮಾರಾಟ ಮಾಡೋದ್ರಲ್ಲಿ ಅಂತ ಹೇಳಿ ನಾನು ಜನರಿಗೆ ನೇರವಾಗಿ ಬೆಂಗಳೂರಿನ ಮಲ್ಲೇಶ್ವರಂಗೆ ಆಗಮಿಸಿದ್ದೆ. ಸಂಕ್ರಾಂತಿ ಹಬ್ಬದ ಜೋಶ್ ಅಂತೂ ಇದ್ದೇ ಇದೆ, ಆದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಲ್ಲೇಶ್ವರಂ ಪೂಜೆ ಪುನಸ್ಕಾರ ಅಂತ ಹೇಳಿ ಬಂದಾಗ ಹೂವು, ಹಣ್ಣು, ತರಕಾರಿ ಎಲ್ಲದಕ್ಕೂ ಒಂದು ಹಾಟ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಹಬ್ಬ ಅಂದ್ರೆ ಎಷ್ಟು ಜನ ಇರ್ಬೇಕು, ಇಲ್ಲೆಲ್ಲ ಕ್ಲೋಸ್ ಮಾಡ್ತಿದ್ರು ಅಂತೆ, ಅಷ್ಟು ಮಾರಾಟ ಆಗ್ತಿತ್ತು. ಬಟ್ ಈಗ ಅಷ್ಟೊಂದು ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ವ್ಯಾಪಾರಸ್ಥರೇ ಹೇಳಿದ್ರು, ಗ್ರಾಹಕರು ಕೂಡ ಹೇಳಿದ್ರು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಎಲ್ಲ ಒಂದ್ ಕಡೆ ರೈತರು ಇದೇ ಟೈಮು ಜಾಸ್ತಿ ಆಗ್ಲಿ ರೇಟು ಅಂತ ಆ ಒಂದು ನಿಟ್ಟಿನಲ್ಲೂ ಕೂಡ ಜನರು ಮಾತನಾಡಿದ್ರು. ಎನಿವೇಸ್, ನಮ್ಮ ಬಿಬಿ ನ್ಯೂಸ್ ಕಡೆಯಿಂದ ವ್ಯಾಪಾರನೂ ಚೆನ್ನಾಗಾಗ್ಲಿ, ಗ್ರಾಹಕರ ಸಂಕ್ರಾಂತಿ ಹಬ್ಬವೂ ಕೂಡ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳಿ ನಮ್ಮ ಬಿಬಿ ನ್ಯೂಸ್ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.